ನಾಗೇಂದ್ರ ಅವರು ತವರು ಬಳ್ಳಾರಿಯಲ್ಲೂ ಕೂಡ ಬಿಜೆಪಿ ಹೋರಾಟವನ್ನು ನಡೆಸ್ತಾ ಇದೆ. ನಾಗೇಂದ್ರ ಅವರ ತವರು ಬಳ್ಳಾರಿಯಲ್ಲಿ ಧರಣಿಯನ್ನ ಮಾಡೋಕೆ ಮುಂದಾಗ್ತಾ ಇದೆ ಅಂತೆ ಬಿಜೆಪಿ. ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಕಲಾಪ ಆರಂಭವಾಗಿ 5 ದಿನಗಳ ಕಾಲ ಕಲಾಪ ಎಲ್ಲವೂ ಕೂಡ ನಾಗೇಂದ್ರ ಅವರ ವಿಚಾರದಲ್ಲೇ ನುಂಗಿಬಿಡ್ತು. ಇದೀಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಕಳೆದ 5 ದಿನಗಳಿಂದ ಡಿಸಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಅಂತ ತನಿಖೆ ನಡೆಯುತ್ತಿರುವಾಗಲೇ ಆರೋಪಿಗೆ ಮಂತ್ರಿಗಿರಿ ನೀಡಿದ್ದೇಕೆ ಪ್ರತಿಭಟನೆ ವೇಳೆ ಶಾಸಕ ಜನಾರ್ದನ್ ರೆಡ್ಡಿ ಭಾರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಹಾಗೂ ನೈತಿಕ ಹೀನ ನಿಲುವಿಗೆ ಇದು ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ದಲಿತ ಅಂತ ಹೇಳುವಂತ ನಮ್ಮ ನಾಗೇಂದ್ರ ಅವರಿಗೆ ಮಾಧ್ಯಮಗಳ ಮೂಲಕ ನಾನು ಒಂದೇ ವಿಷಯ ಹೇಳ್ತೀನಿ ನೋಡಿ. ಉನ್ನತ ಶಿಕ್ಷಣ ವಿದ್ಯಾವೇತನಕ್ಕೆ ಕನಿಷ್ಠ ಪಕ್ಷ ಇವತ್ತು 37,466 ಮಂದಿ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರಿಗೆ 50,000 ರೂಪಾಯಿ ಹಣ ಕೊಡಬಹುದಾಗಿದೆ. ಅದೇ ಒಂದು ರೀತಿಯಲ್ಲಿ 5,352 ವಾಲ್ಮೀಕಿ ಜನಾಂಗದ ರೈತ ಕುಟುಂಬಗಳಿಗೆ ಒಬ್ಬೊಬ್ಬರಿಗೆ ಏನಿಲ್ಲ ಅಂದ್ರೆ ಕೂಡ 50,000 ರೂಪಾಯಿ ಸಾಲ ಮತ್ತು 3 ಲಕ್ಷ ಸಹಾಯಧನ ಕೊಡುವಂತ ಒಂದು ಕೆಲಸ ಆಗ್ಬೋದಾಗಿದೆ. ಅದೇ ಒಂದು ರೀತಿಯಲ್ಲಿ 18,733 ನವ ಉದ್ಯಮಿಗಳಿಗೆ ಅದೇ ದಲಿತ ಕುಟುಂಬಗಳಿಗೆ ಇವತ್ತು ಒಬ್ಬೊಬ್ಬರಿಗೆ 25,000 ರೂಪಾಯಿ ಲೋನು ಮತ್ತು 25,000 ಸಬ್ಸಿಡಿ ಕೊಡಬಹುದಾಗಿತ್ತು. ಅದೇ ಒಂದು ರೀತಿಯಲ್ಲಿ 1,87,330 ST ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಒಬ್ಬೊಬ್ಬರಿಗೆ ಕನಿಷ್ಠ 10,000 ರೂಪಾಯಿ ಕೊಟ್ಟಿದ್ರೆ ಅವರೆಲ್ಲ ರೋಡ್ ಬದಿಯಲ್ಲಿ ಒಂದು ಸಣ್ಣ ಅಂಗಡಿಗಳು ಇಟ್ಕೊಂಡು ಬದುಕ್ತಾ ಇತ್ತು. 3 ಲಕ್ಷ ದಲಿತ ವಾಲ್ಮೀಕಿ ಕುಟುಂಬಗಳಿಗೆ ದ್ರೋಹ ಮಾಡಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ನಾಗೇಂದ್ರ ಅವರು ನೀವು ದಲಿತ ಅಂತೇಳಿ ನಿಮ್ಮ ಭ್ರಷ್ಟಾಚಾರಕ್ಕೆ ಲೇಬಲ್ ಹಾಕೊಳ್ಳೋದಾದ್ರೆ ನಾವು ಒಪ್ಪೋ ಪ್ರಶ್ನೆನೇ ಇಲ್ಲ. ನಿಮ್ಮಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದರಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಆಗಿದೆ. ನಾಗೇಂದ್ರನ ಅಡ್ಡ ಇಟ್ಕೊಂಡು ಅವನ ಮುಖಕ್ಕೆ ಇವತ್ತು ನಾಗೇಂದ್ರ ಅವರ ಮುಖಕ್ಕೆ ಬೆಣ್ಣೆ ಹಚ್ಚಿಬಿಟ್ಟು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಈ ಹಣವನ್ನು ದುರುಪಯೋಗ ಮಾಡಿಕೊಂಡು ಬಳ್ಳಾರಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನೇರವಾಗಿ ಅವ್ರ ರೆಕಾರ್ಡಲ್ಲಿದೆ. ಭರತ್ ರೆಡ್ಡಿಗೆ 3 ಕೋಟಿ, ಗಣೇಶ್ಗೆ 3 ಕೋಟಿ, ಡಾಕ್ಟರ್ ಶ್ರೀನಿವಾಸ್ಗೆ 3 ಕೋಟಿ, ತುಕಾರಾಮ್ಗೆ 3 ಕೋಟಿ, ಈ ರೀತಿ ಇಡೀ 10 ಗಣೇಶ್ಗೆ 3 ಕೋಟಿ, ಈ ರೀತಿ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು 30-40 ಕೋಟಿ ಹಣ ಹಂಚಿರೋದು ವಿಜಯ್ ಕುಮಾರ್ ಅನ್ನುವಂಥ ನಾಗೇಂದ್ರ ಅವರ PA ಇದರಲ್ಲಿ ರೆಕಾರ್ಡೆಡ್ ಆಗಿ ಇವತ್ತು ಸಿಕ್ಕಿರುವಂಥದ್ದು. ನೀವು ಯಾವ ಮುಖ ಇಟ್ಕೊಂಡು ಸಮರ್ಥಿಸ್ಕೊಳ್ತಾ ಇದ್ದೀವಿ? ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಇನ್ನ ಒಂದು ಅರ್ಧ ಗಂಟೆ ಅವ್ರು ಇನ್ನ ಹೋರಾಟ ಮಾಡಿ ನಾನು ಇಲ್ಲಿಂದ ಕೊಪ್ಪಳಕ್ಕೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಕೊಪ್ಪಳದಲ್ಲಿ ಇವತ್ತು ಕೂಡ ಅಲ್ಲಿ ಕನ್ಕ್ಲೂಡ್ ಆಗ್ತಾ ಇದೆ. ಸೊ ನಾನು ಅಲ್ಲಿಗೆ ಹೊರಡ್ತಾ ಇದ್ದೇನೆ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ ಬಳ್ಳಾರಿ. ಇವಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್ 24x7. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್ 24x7. ಇದು ನೊಂದವರ ಧ್ವನಿ.